So Jai Hind to everyone. So once again the welcome to the reasoning specialist ಯೂಟ್ಯೂಬ್ ಚಾನಲ್. ಸೊ ಈ ಚಾನಲ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಏನಪ್ಪಾ ಅಂತಾರೆ, ಸೊ ಈ ಟಾರ್ಗೆಟ್ SSC GD 2025 ಅನ್ನುವಂತ ಒಂದು ಥೀಮ್ ಅಲ್ಲಿ ಏನಪ್ಪಾ ಅಂದ್ರ, ಸೊ ಇವಾಗ ಆಲ್ರೆಡಿ ನಾನು ಒಂದು ಫಸ್ಟ್ ಕ್ಲಾಸ್ ಅನ್ನ ನಾನು ಅಪ್ಲೋಡ್ ಮಾಡಿದ್ದಾಯ್ತು. ಸೊ ಇವಾಗ ಏನಪ್ಪಾ ಅಂದ್ರೆ ನೋಡ್ರಿ, ಸೊ ಸೆಕೆಂಡ್ ಕ್ಲಾಸ್ ಇದೆ. ಸೊ ಶಿಫ್ಟ್ ಏನಪ್ಪಾ ಅಂದ್ರೆ ಒಂದನೇ ಶಿಫ್ಟ್ 22/2/2024. ಓಕೆ, ಸೊ ಆಲ್ರೆಡಿ ಇದೇ ಶಿಫ್ಟ್ ನ ಒಂದು ಮೊದಲ 10 ಪ್ರಶ್ನೆಗಳನ್ನ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದಾಯ್ತು. ಸೊ ದೆನ್ ಇದು ಏನಪ್ಪಾ ಅಂದ್ರೆ ಸೆಕೆಂಡ್ ವಿಡಿಯೋ. ಸೊ ಹಾಗಾದ್ರೆ ಸೊ ನಾವು ಸೆಕೆಂಡ್ ವಿಡಿಯೋದಲ್ಲಿ ನೋಡೋಣಂತೆ. ಸೊ ಫಸ್ಟ್ ಕ್ವಶನ್ ಏನ್ ಬರ್ತಾ ಇದೆ, ಸೊ ದ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೋಡ್ರಿ, ಸೀರೀಸ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ಹಾಗಾದ್ರೆ ನೋಡ್ರಿ, ಸೊ ಇಲ್ಲಿರೋದು ಸೊ 142, 150 ಈ ತರ ಒಂದು ಸೀರೀಸ್ ಇದೆ. ಸೊ ಹಾಗಾದ್ರೆ ಇಲ್ಲಿ ನಾವು ಎಕ್ಸಾಕ್ಟ್ಲಿ ನಾವೇನಪ್ಪಾ ಅಂತಾರ, ಸೊ ಡಿಫ್ರೆನ್ಸ್ ಅನ್ನ ಚೆಕ್ ಮಾಡಿದಾಗ ನೋಡ್ರಿ, 142 ಇಂದ 150 ಅಂತಂದ್ರೆ ಸೊ 8 ಡಿಫ್ರೆನ್ಸ್ ಬರ್ತಾ ಇದೆ. ಸೊ ದೆನ್ ಹಾಗಾದ್ರೆ ಇಲ್ಲಿ ನೋಡಿದಾಗ ನೋಡ್ರಿ 150 to 23 ಅಂತಂದ್ರೆ 123 ಅಂತಂದ್ರೆ ಸೊ 27 ಡಿಫ್ರೆನ್ಸ್ ಬರ್ತಾ ಇದೆ. ಬಟ್ ಇದು ನೋಡ್ರಿ ಪ್ಲಸ್ ಆಗಿದ್ರೆ ಇದು ಏನಾಗತ್ತೆ, ಮೈನಸ್ ಆಗುತ್ತೆ. 150 ಒಳಗೆ 27 ಮೈನಸ್ ಮಾಡಿದಾಗ 123 ಬರ್ತಾ ಇದೆ. ಸೊ ದೆನ್ 123 ಇಂದ ನೋಡ್ರಿ ಇವಾಗ 87 ಅಂತಂದ್ರೆ ಏನಾಗ್ತಾ ಇದೆ, ಪ್ಲಸ್ ಆಗ್ತಾ ಇದೆ. ಬಟ್ ಎಷ್ಟು ಪ್ಲಸ್ ಆಗ್ತದೆ, 23 to 87, 123 to 187 ಅಂತಾರೆ 64 ಪ್ಲಸ್ ಆದ್ರೆ. ಸೊ ದೆನ್ ಇಲ್ಲಿ ನೋಡ್ರಿ 187 ಇದ್ದಿದ್ದು ಏನಾಗ್ತಾ ಇದೆ ಅಂತಾರೆ, ಸೊ 62 ಆಗ್ತಾ ಇದೆ. ಸೊ ದೆನ್ ಹಾಗಾದ್ರೆ 187 to 162 ಇಲ್ಲಿ 5 ದೆನ್ ಸೊ ಇಲ್ಲಿ 2s, ಹಾಗಾದ್ರೆ ನೋಡ್ರಿ 125. ಬಟ್ ಇದು ಏನಿದೆ ಅಂತಂದ್ರೆ ಮೈನಸ್ ಆಗ್ತಾ ಇದೆ, ಹೌದಾ? ಸೊ ಹಾಗಾದ್ರೆ ಇಲ್ಲಿ ನಾವು ಜಸ್ಟ್ ಅಬ್ಸರ್ವ್ ಮಾಡ್ಬೋದು ಏನು, ಸೊ ಯಾವ ತರ ಸಿರೀಸ್ ಇದೆ. ಸೊ ಯಾವ ತರ ಸಿರೀಸ್ ಅಪ್ಪ ಅಂತಂದ್ರೆ ನೀವು ನೋಡ್ರಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ದಿಸ್ ಇಸ್ ಅ ನಥಿಂಗ್ ಬಟ್ 2 ಕ್ಯೂಬ್. ಓಕೆ, ಸೊ 2 ಕ್ಯೂಬ್ ಏನಪ್ಪಾ ಅಂತಂದ್ರೆ 8 ಆದ್ರೆ, ಇದು 3 ಕ್ಯೂಬ್ ಏನಾಗ್ತದೆ 27. ಹಾಗಾದ್ರೆ 4 ಕ್ಯೂಬ್ ಏನಪ್ಪಾ ಅಂತಂದ್ರೆ 64 ಆದ್ರೆ, ದೆನ್ 5 ಕ್ಯೂಬ್ ಏನಾಗ್ತದೆ ಅಂದ್ರೆ 125 ಆದ್ರೆ, ಸೊ ದೆನ್ ನೆಕ್ಸ್ಟ್ ಬರಬೇಕಾದ ಸಂಖ್ಯೆ ಯಾವ್ದಪ್ಪ ಅಂದ್ರೆ 6 ಕ್ಯೂಬ್. ಹಾಗಾದ್ರೆ ಈ 6 ಕ್ಯೂಬ್ ಅಂತಂದ್ರೆ ಎಷ್ಟಾಗತ್ತೆಪ್ಪ ಅಂತಂದ್ರೆ ಸೊ 216. ಓಕೆ, ಸೊ ಬಟ್ ನೋಡ್ರಿ ಒಂದ್ಸತಿ ಪ್ಲಸ್ ಮೈನಸ್, ಇಲ್ಲಿ ಪ್ಲಸ್ ಆಯ್ತು ದೆನ್ ಮೈನಸ್ ಆಯ್ತು, ದೆನ್ ಹಾಗಾದ್ರೆ 216 ಏನ್ ಮಾಡ್ಬೇಕು ನಾವು, ಪ್ಲಸ್ ಮಾಡ್ಬೇಕಾಗ್ತದ. ಹಾಗಾದ್ರೆ 62ಕ್ಕೆ 216 ಪ್ಲಸ್ ಮಾಡಿದಾಗ ಸೊ 26 ಅಂದ್ರೆ 8 1 7, ಸೊ 278. ಸೊ ಹಾಗಾದ್ರೆ ಸೊ ನಮ್ಮ ಆನ್ಸರ್ ಏನ್ ಬರ್ತಾ ಇದೆ ಅಂತಾರೆ 278. ಹಾಗಾದ್ರೆ ಇದು ಆಪ್ಷನ್ ದಲ್ಲಿ ಇದೆನಾ ಇಲ್ಲ ನೋಡ್ಬೇಕಂತ ನೋಡ್ರಿ, ಎಸ್ ಆಪ್ಷನ್ 3 ಇದೆ. ಸೊ ಹಾಗಾದ್ರೆ ದ ರೈಟ್ ಆನ್ಸರ್ ಇಸ್ 3. ಓಕೆ, ಸೊ ದೆನ್ ಸೊ ಅರ್ಥ ಆಗಿಲ್ಲ ಅಂತಾರೆ ಸೊ ಮತ್ತೊಂದ್ಸತಿ ನೋಡ್ರಿ, ಡೆಫಿನೆಟ್ಲಿ ಅರ್ಥ ಆಗ್ತದ. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಎಸ್ ಇದು ಒಂದು ಕೋಡಿಂಗ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡ್ರಿ. ಯಾಕಂದ್ರೆ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ PORS is coded as 83502. ಓಕೆ, ಸೊ ಒಂದು ಕೆಲಸ ಮಾಡೋಣ, ಸಪ್ರೇಟ್ ಆಗಿ ನಾವ್ ಇಲ್ಲಿ ಬರ್ಕೋಣ ಅಂತ. ಓಕೆ, ಸೊ ನೋಡ್ರಿ ಈ PORS ಗೆ ಏನ್ ಮಾಡ್ತಾ ಇದಾರೆ, ಸೊ 83052 ಅಂತೇಳಿ ಕೋಡ್ ಮಾಡ್ತಾ ಇದಾರೆ, 83052. ಓಕೆ, ದೆನ್ ಗೇಮ್ಸ್ ಇಸ್ ಕೋಡೆಡ್ ಆಸ್ 42761. ಓಕೆ, ಸೊ ದೆನ್ ಈ ಗೇಮ್ಸ್ ಅನ್ನುವಂತ ಶಬ್ದವನ್ನ ಏನ್ ಮಾಡ್ತಿದ್ದಾರೆ, ಸೊ 42761, ಸೊ 42761 ಅಂತ ಕೋಡ್ ಮಾಡಿದ್ದಾರೆ. ದೆನ್ ಅದೇ ರೀತಿ ಫೋರಮ್ ಇಸ್ ಕೋಡೆಡ್ ಆಸ್ ಅಂತ ಹೇಳ್ತಾರೆ. ಸೊ ನೋಡ್ರಿ, ಸೊ ಈ ಫೋರಮ್, ಓಕೆ, ಸೊ ದೆನ್ ಈ ಫೋರಮ್ ಅನ್ನ ಯಾವ ರೀತಿ ಮಾಡ್ತಾರೆ, ಸೊ 08957 ಅಂತ ಕೋಡ್ ಮಾಡಿದ್ರೆ, ದೆನ್ ವಾಟ್ ಈಸ್ ದ ಕೋಡ್ ಫಾರ್ ಸಿ ಅಂತ ಕೇಳ್ತಾರೆ. ಹಾಗಾದ್ರೆ ಈ ಸಿ ಗೆ ಏನ್ ಬರ್ತದ ಅಂತ ಕೇಳ್ತಾರೆ. ಹಾಗಾದ್ರೆ ಸಿ ಅನ್ನ ನೋಡ್ಬೇಕಾದ್ರೆ ನೋಡ್ರಿ, ನಮ್ಮ ಸಿ ಎಲ್ಲೈತಿ, ಇಲ್ಲೈತಿ. ಸೊ ಹಾಗಾದ್ರೆ ಸಿ ಇಲ್ಲಿ ಇರ್ಬೇಕಾದ್ರೆ ನಾವು ಡೈರೆಕ್ಟ್ಲಿ ಸಿ ಇಲ್ಲಿ 4ನೇ ಸ್ಥಾನದಾಗಿದೆ, 4ನೇ ಸ್ಥಾನ ಅಂತ 5 ಅನ್ನಕ್ ಬರಂಗಿಲ್ಲ. ಓಕೆ, ಬಿಕಾಸ್ ದಿಸ್ ಇಸ್ ವಾಟ್ ದ ಕ್ವಶನ್ ಇಸ್ ರಿಲೇಟೆಡ್ ಟು ದಿ ಕಾಮನ್ ಫ್ಯಾಕ್ಟರ್. ಈ ಕಾಮನ್ ಫ್ಯಾಕ್ಟರ್ ನ ತೆಗೆದು ನಾವು ಕಾಮನ್ ಫ್ಯಾಕ್ಟರ್ ಅಲ್ಲಿ ನೋಡ್ಬೇಕಾಗ್ತದೆ. ಸೊ ನೋಡ್ರಿ, ಸಿ ಏನಾಗ್ತದೆ ಒಂದೇ ಸರಿ ಇರೋದ್ರಿಂದ ಅದು ಕಾಮನ್ ಆಗಿಲ್ಲ. ಹಾಗಾಗಿ ನಾವ್ ಏನ್ ಮಾಡ್ಬೇಕಂದ್ರೆ ಅದ್ರ ಜೊತೆ ಇರುವಂತ ಬೇರೆ ಶಬ್ದಗಳನ್ನ ನೋಡ್ಬೇಕು. ಓಕೆ, ಅಂದ್ರೆ ಬೇರೆ ಲೆಟರ್ಸ್ ಅನ್ನ ನೋಡಿದಾಗ ನೋಡ್ರಿ, ಇಲ್ಲೂ ಎಫ್ ಇದೆ ನೋಡ್ರಿ, ಎಸ್, ಸೊ ಇಲ್ಲೂ ಎಫ್ ಇದೆ, ಇಲ್ಲೂ ಎಫ್ ಇದೆ, ದೆನ್ ಇಲ್ಲೂ ಓ ಇದೆ, ಇಲ್ಲೂ ಓ ಇದೆ, ದೆನ್ ಇಲ್ಲೂ ಆರ್ ಇದೆ, ಇಲ್ಲೂ ಆರ್ ಇದೆ, ಹೌದಾ? ಹಾಗಾದ್ರೆ ಇ ನೋಡ್ರಿ, ಇಲ್ಲಿ ಇ ಆದ್ರೆ ಇಲ್ಲಿ ಕೂಡ ಇ ಇದೆ, ಹೌದಾ? ಹಾಗಾದ್ರೆ ಈ FOR ಮತ್ತು FOR ಅನ್ನೋದು ಏನಪ್ಪಾ ಅಂತಾರ, ಸೊ 1 ಮತ್ತು 3ನೇ ಲೈನ್ ಕಾಮನ್ ಆದ್ರೆ, ಇಲ್ಲಿ ಕಾಮನ್ ಇರುವಂತ 3 ಸಂಖ್ಯೆಗಳು ಅಂದ್ರೆ 1 ಮತ್ತು 3ನೇ ಲೈನ್ ಕಾಮನ್ ಇರ್ತಾವ. ಸೊ ಅವನ್ನ ಕ್ಯಾನ್ಸಲ್ ಮಾಡಿಬಿಡ್ರಿ. ಓಕೆ, ಸೊ ದೆನ್ ಹಾಗಾದ್ರೆ ಸೊ 0 ಕ್ಯಾನ್ಸಲ್ ಆಗ್ತಾ ಇದೆ, ದೆನ್ 5 ಕ್ಯಾನ್ಸಲ್ ಆಗ್ತಾ ಇದೆ, ದೆನ್ 8 ಕ್ಯಾನ್ಸಲ್ ಆಗ್ತಾ ಇದೆ. ಸೊ ದೆನ್ ಇಲ್ಲಿರುವಂತ 9 ಅಥವಾ ನೋಡಿ 7 ಇಲ್ಲಿ ಇಲ್ಲ, ಹೌದಾ? ಸೊ ಹಾಗಾದ್ರೆ ಎಸ್
ಸೊ 3 ಸಂಖ್ಯೆಗಳು ಹೋಯ್ತು. ಸೊ ದೆನ್ ಉಳಿತೇನಪ್ಪ ಅಂದ್ರೆ ಇಲ್ಲಿ ಇ ಇದೆ, ಸೊ ದೆನ್ ಇಲ್ಲಿ ಕೂಡ ಇದೆ. ಹಾಗಾದ್ರೆ ದೆನ್ 2 ಮತ್ತೆ 1ನೇ ಲೈನ್ದಾಗ 1 ಮತ್ತೆ 2ನೇ ಲೈನ್ದಾಗ ಕಾಮನ್ ಇರುವಂತ ಸಂಖ್ಯೆ ಯಾವ್ದಪ್ಪ ನೋಡ್ರಿ 4 ಇಲ್ಲ. ಹಾಗಾದ್ರೆ ನೋಡ್ರಿ 2 ಕ್ಯಾನ್ಸಲ್ ಆಯ್ತು. ಸೊ ಉಳಿತು ಯಾವ್ದಪ್ಪ ಅಂತಂದ್ರೆ ಸೊ 3. ಹಾಗಾದ್ರೆ ಡೆಫಿನೆಟ್ಲಿ ಸೊ ಸಿ ಅರ್ಥ ಏನಾಗ್ತಾ ಇದೆ ಅಂತಂದ್ರೆ ಸೊ 3 ಆಗ್ತಾ ಇದೆ. ಸೊ ದ ಆಪ್ಷನ್ ಈಸ್ 2, ರೈಟ್, 3. ಸೊ ಇಲ್ಲಿ ನಾವೆಲ್ಲ ಕಾಮನ್ ಸಂಖ್ಯೆಗಳ ಅಥವಾ ಕಾಮನ್ ಫ್ಯಾಕ್ಟರ್ ಮೇಲೆ ಹೋಗ್ಬೇಕಾಗ್ತದೆ. ಸೊ ಆ ರೀತಿ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ದ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇದು ಒಂದು ಏನಪ್ಪಾ ಅಂತಂದ್ರೆ ಡೈಸಿಗೆ ಸಂಬಂಧಪಟ್ಟಂಗೆ ಅಥವಾ ಘನ. ಓಕೆ, ಸೊ ಕ್ಯೂಬ್ ಅಂತ ಹೇಳ್ತೀವಿ, ರೈಟ್. ಸೊ ಹಾಗಾದ್ರೆ ಇಲ್ಲಿ ಕ್ವಶನ್ ಬಟ್ ಕೇಳೋದೇನಪ್ಪ ಅಂದ್ರೆ ನೋಡ್ರಿ, ಸೆಲೆಕ್ಟ್ ದ ಕ್ಯೂಬ್ ವಿಚ್ ಕ್ಯಾನ್ ನಾಟ್ ಬಿ ಅಂತ ಹೇಳ್ತಾರೆ. ಓಕೆ, ಕ್ಯಾನ್ ನಾಟ್ ಬಿ ಫಾರ್ಮ್ಡ್ ಅಂದ್ರೆ ಕೊಟ್ಟಿರುವ ಹಾಳೆಯನ್ನು ಮಡಿಸುವುದರ ಮೇಲೆ ರೂಪಿಸಲಾಗದ ಘನವನ್ನು ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾದ್ರೆ ವಿಚ್ ಕ್ಯಾನ್ ನಾಟ್ ಬಿ ಫಾರ್ಮ್ಡ್ ಅಂತಂದಾಗ ನೋಡ್ರಿ ಇಲ್ಲಿ ಸೊ ಯಾವಾಗ್ಲೂ ನೋಡ್ರಿ ಸೊ ಓ ಅಪೋಸಿಟ್ ಏನಾಕೈತಿ ಅಂತಂದ್ರೆ ನೋಡ್ರಿ ಅಪೋಸಿಟ್ ಇವು ಆಗ್ತಾವ, ಹೌದಲ್ಲ. ಸೊ ಹಾಗಾದ್ರೆ ಓ ಅಪೋಸಿಟ್ ಏನ್ ಬಂತು ಆಟ್. ಸೊ ದೆನ್ ಒಂದ್ ಸ್ಥಾನ ಬಿಟ್ಟು ಇನ್ನೊಂದ್ ಸ್ಥಾನ ಏನಾಗಿರ್ತಪ್ಪ ಇಲ್ಲಿ ಅಪೋಸಿಟ್. ಅಂದ್ರೆ ನೋಡ್ರಿ ಹಾಳೆಯನ್ನ ಮಾಡಿಸಿದಾಗ ಈ ರೀತಿ ಮಾಡಿಸ್ತೇವೆ ನಾವು. ಸೊ ಒಂದು ಫೋಲ್ಡ್ ಸೆಕೆಂಡ್ ಫೋಲ್ಡ್ ಹಿಂದ್ ಬರ್ತದೆ, ಥರ್ಡ್ ಫೋಲ್ಡ್ ಕೆಳಗೆ ಬರ್ತದೆ, ಫೋರ್ತ್ ಫೋಲ್ಡ್ ಮುಂದ್ ಬರ್ತದೆ. ಸೊ ಹಂಗ ಪ್ಲಸ್ ಮೇಲ್ ಹೋತಂದ್ರ ಅದ್ರ ಹಿಂದ್ಗಡೆ ಮೈನಸ್ ಇರ್ತದೆ, ಪ್ಲಸ್ ಕೆಳಗಡೆ ಏನ್ ಬರ್ತೈತಪ್ಪ ಅಂತಂದ್ರೆ ಪರ್ಸೆಂಟೇಜ್ ಚಿಹ್ನೆ ಬರ್ತದೆ. ಹಾಗಾದ್ರೆ ಪ್ಲಸ್ ಮತ್ತೆ ಪರ್ಸೆಂಟೇಜ್ ಏನಪ್ಪಾ ಅಂದ್ರೆ ಇವೆರಡು ಕೂಡ ಅಪೋಸಿಟ್ ಆಕ್ಕವ. ಸೊ ದೆನ್ ಮೈನಸ್ ಮತ್ತು ಎಕ್ಸ್ಪ್ಲನೇಟರಿ ಸಿಂಬಲ್ ಏನಕ್ಕವ ಅಂತಂದ್ರೆ ಇವು ಅಪೋಸಿಟ್ ಆಕ್ಕವ. ಓಕೆ, ಹಾಗಾದ್ರೆ ರೂಪಿಸಲಾಗದ ಅಂತ ಕೇಳ್ತಾರ. ಓಕೆ, ಸೊ ರೂಪಿಸಲಾಗದ ಅಂತಂದಾಗ ಏನಪ್ಪಾ ಅಂತಂದ್ರೆ ನಮಗಿಲ್ಲಿ ಇವೆಲ್ಲ ನೋಡ್ರಿ ಅಪೋಸಿಟ್ ಇರೋ ಏನಾಗಿರ್ಬೋದು ಅಂದ್ರೆ ಆಜು ಬಾಜು ಬಂದಿರಬಾರ್ದು. ಓಕೆ, ಸೊ ಯಾವಾಗ ಅಪೋಸಿಟ್ ಇರೋ ಆಜು ಬಾಜು ಬಂದಿರಂಗಿಲ್ಲ. ಓಕೆ, ಸಪೋಸ್ ನೋಡ್ರಿ ಇಲ್ಲಿ ಏನಿದೆ, ಸೊ ಎಕ್ಸ್ಪ್ಲನೇಟರಿ ಸಿಂಬಲ್ ಪರ್ಸೆಂಟೇಜ್ ಓ ಮೀನ್ಸ್ ಆರ್ 0, ಎಕ್ಸ್ಪ್ಲನೇಟರಿ ಸಿಂಬಲ್ ಪರ್ಸೆಂಟೇಜ್ ಓ. ಸೊ ಯಾವಾಗೂ ಒಂದು ಡೈಸ್ ಇರ್ತಾ ಇದೆ ಅಂತಾರ, ಆ ಡೈಸ್ ನಲ್ಲಿ ಏನಿರ್ತಪ್ಪ ಅಂದ್ರೆ ಆಜು ಬಾಜು ಇರ್ತಾವ. ಇವೆಲ್ಲ ಈ 3 ಏನಾಗಿರ್ತಾವ ಆಜು ಬಾಜು, ಬಟ್ ಇವು ಏನಾಗ್ಯಾವ ಅಪೋಸಿಟ್. ಓಕೆ, ಸೊ ಹಾಗಾದ್ರೆ ಅಪೋಸಿಟ್ ಇರುವ ಯಾವಾಗೂ ಕೂಡ ಆಜು ಬಾಜು ಬರಂಗಿಲ್ಲ, ಬಟ್ ಆಜು ಬಾಜು ನೋಡ್ರಿ ಇಲ್ಲಿ ಏನಾಗ್ತಾ ಇದೆ. ಸೊ ಹಾಗಾದ್ರೆ ಇದನ್ನ ನಾವು ಡೈಸ್ ಅನ್ನ ಫಾರ್ಮ್ ಮಾಡ್ಬೋದು, ಬಟ್ ನಮ್ ಕೇಸ್ ಕ್ಯಾನ್ ನಾಟ್ ಬಿ ಫಾರ್ಮ್ ಅಂತಂದಾಗ ಸೊ ಇದು ರಾಂಗ್ ಆಗ್ತದೆ. ಓಕೆ, ಸೊ ದೆನ್ ಸೊ ಇಲ್ಲಿದೆ 0% ಮೈನಸ್. ಓಕೆ, 0% ಮೈನಸ್. ನೋಡ್ರಿ ಇವ್ಯಾವು ಕೂಡ ಇಲ್ಲಿ ಅಪೋಸಿಟ್ ಇಲ್ಲ. ಸೊ 0 ಅಪೋಸಿಟ್ ಆಟ್ ಇಲ್ಲಿ ಪ್ಲಸ್ ದ ಅಪೋಸಿಟ್ ಪರ್ಸೆಂಟೇಜ್ ಇಲ್ಲ, ಮೈನಸ್ ದ ಅಪೋಸಿಟ್ ಎಕ್ಸ್ಪ್ಲನೇಟರಿ ಸಿಂಬಲ್ ಇಲ್ಲ. ಓಕೆ, ಹಾಗಾದ್ರೆ ಇದನ್ನು ಕೂಡ ನಾವು ಡೈಸ್ ಅನ್ನ ಫಾರ್ಮ್ ಮಾಡಬಹುದು, ಬಟ್ ನಮಗೆ ಕೇಳ್ತಾರೆ ಕ್ಯಾನ್ ನಾಟ್ ಬಿ ಫಾರ್ಮ್ ಅಂದ್ರೆ ಇದು ಕೂಡ ತಪ್ಪಾಯ್ತು. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಸೊ ಪ್ಲಸ್ ಮೈನಸ್ ಆಟ್. ಸೊ ಇಲ್ಲೂ ಕೂಡ ನೋಡ್ರಿ ಅಪೋಸಿಟ್ ಅಂದ್ರೆ ಅಪೋಸಿಟ್ ಬರ್ಬೇಕಾದಂತವು ಯಾವ ಆಜು ಬಾಜು ಇಲ್ಲ. ಸೊ ದೆನ್ ಹಾಗಾದ್ರೆ ನೋಡ್ರಿ ಸೊ ಇದನ್ನು ಕೂಡ ಮಾಡ್ಬೋದು, ಬಟ್ ಇದು ಆಸ್ ಪರ್ ದ ಕ್ವಶನ್ ಏನಾಕೈತಿ ತಪ್ಪಾಕೈತಿ, ಹೌದಾ. ಸೊ ಹಾಗಾದ್ರೆ ಪ್ಲಸ್ ಪರ್ಸೆಂಟೇಜ್ ಆಟ್. ಸೊ ನೋಡ್ರಿ ಪ್ಲಸ್ ಪರ್ಸೆಂಟೇಜ್. ಸೊ ಈ ಎರಡು ಚಿಹ್ನೆಗಳು ಆಕ್ಚುಯಲ್ ಆಗಿ ಏನ್ ಬರ್ಬೇಕು ಅಪೋಸಿಟ್ ಬರ್ಬೇಕು, ಬಟ್ ಇಲ್ಲಿ ಪ್ಲಸ್ ಮತ್ತು ಪರ್ಸೆಂಟೇಜ್ ಎರಡು ಏನಾಗ್ಯವಪ್ಪ ಅಂದ್ರೆ ಬಾಜು ಬರೋದ್ರಿಂದ ಇದನ್ನ ನಾವು ಮಾಡಕ್ ಆಗೋದಿಲ್ಲ, ಬಟ್ ನಮಗ್ ಬೇಕಾಗಿರೋದು ಮಾಡಬಾರ್ದು ಅಂತ ಹೇಳಿ. ಸೊ ಹಾಗಾದ್ರೆ ಆಪ್ಷನ್ ಏನಾಗ್ತದೆ 4th ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸೊ ನೋಡ್ರಿ ಇದು ಒಂದು ಬಾಡ್ಮಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಹಾಗಾದ್ರೆ ನೋಡ್ರಿ ಯಾವ ಎರಡು ಸಂಖ್ಯೆಗಳನ್ನ ಪರಸ್ಪರ ಬದಲಾಯಿಸಿದಾಗ ನಮಗೆ ಇದು ಉತ್ತರ ಬರ್ತದೆ. ಫೈನ್, ಹಾಗಾದ್ರೆ ಫಸ್ಟ್ ನೋಡ್ರಿ 8 and 4 ಇದೆ. ಓಕೆ, ಹಾಗಾದ್ರೆ ಜಸ್ಟ್ ಸೊ ಸಾಲ್ವ್ ಮಾಡೋಣ ಅಂತ. ಸೊ ದೆನ್ 8 ಇದ್ದಲ್ಲಿ ಏನ್ ಮಾಡ್ಬೇಕು 4 into 9. ಸೊ ಡಿವೈಡೆಡ್ ಬೈ 4 ಇದ್ದಲ್ಲಿ ಏನ್ ಬರ್ಬೇಕು 8 ಬರ್ಬೇಕು. ದೆನ್ ಪ್ಲಸ್ 5 minus 3 ಇದೇನಾರ 2 ಆಕೈತ್ಯಾ. ಸೊ ಹಾಗಾದ್ರೆ ನೋಡ್ರಿ ಸೊ ದೆನ್ 4 into 9. ಓಕೆ, ಹಾಗಾದ್ರೆ ಜಸ್ಟ್ ಬರೀರಿ 4 into 9/8 ಅಂತಂದ್ರೆ 2 ಒಂದಲೇ 4 ಒಂದಲೇ ಹೋದ್ರೆ 4 2ಲೇ ಹೋಯ್ತು. ದೆನ್ 1 9 ಆಯ್ತು. ಓಕೆ, ಸೊ ದೆನ್ ಇಲ್ಲಿ ಮಟ್ಟ ನಿಮ್ದು ಸಾಲ್ವ್ ಆಯ್ತು. ಓಕೆ, ನೆಕ್ಸ್ಟ್ ಏನಾಗ್ತದೆ ಪ್ಲಸ್ 5 minus 3. ಸೊ ಹಾಗಾದ್ರೆ 9 plus 5 14 minus 3 is 11 ಬರ್ತೈತಿ, ಬಟ್ ಆನ್ಸರ್ ಏನೈತಿ 2 ಐತಿ. ಸೊ 2 ಅಂತಾರೆ 11 ಏನಾಯ್ತು ರಾಂಗ್ ಆಯ್ತು. ಓಕೆ, ಆಕ್ಚುಲಿ ಏನ್ ಬರ್ಬೇಕಾಗಿದೆ 2 ಬರ್ಬೇಕಾಗಿದೆ. ಹಾಗಾದ್ರೆ ಸೊ ದೆನ್ 1ನೇ ಆಪ್ಷನ್ ಏನೈತ್ರಿ ರಾಂಗ್ ಆಯ್ತು. ಓಕೆ, ಸೊ ಹಾಗಾದ್ರೆ ಸೇಮ್ 2ನೇ ಆಪ್ಷನ್ ನೋಡೋಣ. ಸೊ 3 and 9 ಇದೆ, ಹೌದಾ. ಸೊ 8 into ಸೊ 9 ಇದ್ದಲ್ಲಿ ಏನಾಗುತ್ತೆ 3 ಡಿವೈಡೆಡ್ ಬೈ 4. ಓಕೆ, ಪ್ಲಸ್ 5 minus 3 ಇದ್ದಲ್ಲಿ ಏನಾಗಬೇಕು 9 ಆಗ್ಬೇಕು. ಓಕೆ, 5 minus 9. ಹಾಗಾದ್ರೆ ಇದನ್ನ ನೋಡ್ರಿ 8 into 3/4 ಆದ್ರೆ ಸೊ ದೆನ್ ಅಗೇನ್ 4 ಒಂದಲೇ 4 2ಲೇ. ಸೊ ದೆನ್ 2 3ಲೇ ಎಷ್ಟಪ್ಪ ಅಂತಂದ್ರೆ
ಆರ್ ಆಯ್ತು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿವರೆಗೆ ಕಂಪ್ಲೀಟ್ ಆಯ್ತಾ. ಸೊ ದೆನ್ ಹಾಗಾದ್ರೆ ನೋಡ್ರಿ 6 + 5 ಎಷ್ಟು ಬಂತಪ್ಪ ಅಂತಾರೆ. ಸೊ ನೋಡ್ರಿ 6 + 5 -9 ಉಳಿತೈತಿ, ಹೌದಾ. ಸೊ ಹಾಗಾದ್ರೆ 6 + 5 ಎಷ್ಟು 11, 11ರೊಳಗೆ 9 ಹೋದ್ರೆ ಸೊ ಎಸ್ 2. ಸೊ ಇಲ್ಲೂ ಕೂಡ ಏನೈತಿ 2. ಸೊ ಹಾಗಾದ್ರೆ ಯಾವ 2 ಸಂಖ್ಯೆಗಳನ್ನ ಬದಲಾಯಿಸಿದಾಗ ನೋಡ್ರಿ, ಸೊ 3 ಮತ್ತು 9 9 ಇದ್ದಲ್ಲಿ 3, 3 ಇದ್ದಲ್ಲೇ 9 ಹಾಕಿದ್ರೆ ಸೊ ದ ಆನ್ಸರ್ ಕರೆಕ್ಟ್ ಆಗಿ ಬರ್ತಾ ಇದೆ. ಸೊ ದೆನ್ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದ ಬಾಡ್ಮಸ್ ರೂಲ್ ಅನ್ನ ಯೂಸ್ ಮಾಡಬೇಕು. ಸೊ ಬಾಡ್ಮಸ್ ರೂಲ್ ಯೂಸ್ ಮಾಡಬೇಕು. ಬಾಡ್ಮಸ್ ಅಂತಂದ್ರೆ ಬ್ರಾಕೆಟ್, ಓಕೆ, ಫಸ್ಟ್ ಆಫ್ ಆಲ್ ಬ್ರಾಕೆಟ್, then of, division, multiplication, addition and subtraction. ಓಕೆ, ಸೊ ದೆನ್ ದ ನೆಕ್ಸ್ಟ್ ಒಂದು ಇದು ಒಂದೇನಪ್ಪ ಅಂತಂದ್ರೆ ಇದು ನೋಡ್ರಿ ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಈ ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಒಳಗೆ ನೋಡ್ರಿ ಏನ್ ಹೇಳ್ತಾರೆ, I × J ಅಂತಂದ್ರೆ I J ನ ತಾಯಿ, I + J ಅಂತಂದ್ರ I J ಯ ಪತಿ, I ಡಿವೈಡೆಡ್ ಮೀನ್ಸ್ ಡಿವಿಷನ್ J ಅಂತಂದ್ರ I J ಅವರ ಸಹೋದರಿ, I - J ಅಂತಂದ್ರ I J ಅವರ ಸಹೋದರ. ಹಾಗಾದ್ರೆ Q ಡಿವಿಷನ್ X ನೋಡ್ರಿ ಈ ಒಂದು ಅಭಿವ್ಯಕ್ತಿಯಲ್ಲಿ ಸೊ ಏನ್ ಕೇಳ್ತಾ ಇದಾರೆ, ಕ್ಯೂ ಜಡ್ಗೆ ಹೇಗೆ ಸಂಬಂಧಿಸಿದೆ. ಹಾಗಾದ್ರೆ ಕ್ಯೂ ಜಡ್ಗೆ ಹೇಗೆ ಸಂಬಂಧಿಸಿದೆ ಅಂತ ನೋಡ್ಬೇಕಾದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡ್ತೀವಿ, ಮೊದಲನೇ ಇಬ್ರು ವ್ಯಕ್ತಿಗಳು ಕ್ಯೂ ಡಿವಿಷನ್ X. ಹಾಗಾದ್ರೆ ಡಿವಿಷನ್ ಎಲ್ಲಿದೆ, ಇಲ್ಲಿದೆ. ಆದ್ರೆ ಏನ್ರಿ I J ಅವರ ಸಹೋದರಿ ಆದ್ರೆ ಕ್ಯೂ X ನ ಸಹೋದರಿ ಆಗ್ತಾರ. ಓಕೆ, ಸೊ ಹಾಗಾದ್ರೆ ನೋಡ್ರಿ ಕ್ಯೂ ಏನಪ್ಪಾ ಅಂತಂದ್ರೆ X ನ ಸಹೋದರಿ, ಹೌದಾ. ಸೊ ಹಾಗಾದ್ರೆ ನೆಕ್ಸ್ಟ್ ಏನಿದೆ, X + Y ಪ್ಲಸ್ ಎಲ್ಲಿದೆ ನೋಡ್ರಿ, I + J ಅಂದ್ರೆ I J ಯ ಪತಿ, ಹಾಗಾದ್ರೆ X Y ನ ಪತಿ. ಹಾಗಾದ್ರೆ X ಮತ್ತು Y ಇಬ್ರು ಏನಪ್ಪಾ ಅಂದ್ರೆ ಗಂಡ ಹೆಂಡತಿ. ಓಕೆ, ನೋಡ್ರಿ ಟಿಕ್ ಯಾರು ಮಾಡ್ತೀನಿ, ಅವರು ಗಂಡ ಇರ್ತಾರೆ. ಸೊ ಸ್ಟಾರ್ ಮಾರ್ಕ್ ಹಾಕಿದವರು ಅವರು ಮಹಿಳೆಯರು ಇರ್ತಾರೆ. ಫೈನ್. ಸೊ ಹಾಗಾದ್ರೆ ಸೊ X + Y ಅಂದ್ರೆ ಪ್ಲಸ್ ಸಿಂಬಲ್ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಗಂಡ ಹೆಂಡತಿಗೆ. ಈಕ್ವಲ್ ಸಿಂಬಲ್ ಎದಕ್ಕೆ ಯೂಸ್ ಮಾಡ್ತೀವಿ, ಸೊ ಸಹೋದರ ಸಹೋದರಿಯರಿಗೆ. ಸೊ ದೆನ್ ಅದೇ ರೀತಿ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಇಲ್ಲಿ, Y ಗುಣಾಕಾರ Z. ಓಕೆ, ಸೊ ಎಲ್ಲಿದೆ ಮಲ್ಟಿಪ್ಲಿಕೇಶನ್ ಸಿಂಬಲ್. ಸೊ ಹಾಗಾದ್ರೆ I J ನ ತಾಯಿ ಆದ್ರೆ ಇಲ್ಲಿ Y Z ನ ತಾಯಿ ಆಗ್ತಾಳೆ. ಸೊ ನೋಡ್ರಿ ಹಾಗಾದ್ರೆ Y Z ನ ತಾಯಿ, ಬಟ್ Z ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ, ಪುರುಷ ಅಥವಾ ಮಹಿಳೆ. ಫೈನ್. ಹಾಗಾದ್ರೆ ಕ್ವಶನ್ ಕೇಳಿದೇನಪ್ಪ ಅಂದ್ರೆ ಕ್ಯೂ Z ಗೆ ಹೇಗೆ ಸಂಬಂಧಿಸ. ಹಾಗಾದ್ರೆ ನೋಡ್ರಿ ಕ್ಯೂ ಯಾರಿಗೆ, Z ಗೆ. ಹಾಗಾದ್ರೆ ನೋಡ್ರಿ ಇವ ಯಾರಪ್ಪ ಅಂತಂದ್ರೆ Z ನ ಇವಳು ತಾಯಿ ಆದ್ರೆ, ಸೊ Y Z ನ ತಾಯಿ ಆದ್ರೆ X Z ನ ತಂದೆ ಆಗಿರ್ತಾನ, ಯಾಕಂದ್ರೆ X and Y ಗಂಡ ಹೆಂಡತಿ. ಫೈನ್. ಹಾಗಾದ್ರೆ ಈ ಕ್ಯೂ X ನ ಸಹೋದರಿ ಇದ್ದಾಳೆ, ಹೌದಲ್ರಿ. ಕ್ಯೂ X ನ ಸಹೋದರಿ ಆದ್ರೆ Z ಗೆ ಏನಪ್ಪಾ ಅಂತ ನೋಡ್ರಿ ತಂದೆಯ ಸಹೋದರಿ. ತಂದೆಯ ಸಹೋದರಿ ಏನಾಗ್ತಾಳ, ಅತ್ತೆ ಅಥವಾ ಪೆಟರ್ನಲ್ ಆಂಟಿ ಅಂತ ಹೇಳ್ತೀವಿ. ಓಕೆ, ಬಟ್ ಅತ್ತೆ ಅನ್ನೋದಂತೂ ನಮ್ಮ ಆಪ್ಷನ್ ದಾಗಿಲ್ಲ. ಪೆಟರ್ನಲ್ ಆಂಟಿ ಅಂತ ಐತೆ ಅದು ಇಲ್ಲ. ಸೊ ಏನಿದೆ ನೋಡ್ರಿ ಫಾದರ್ಸ್ ಸಿಸ್ಟರ್ ಅಂತಿದೆ, ಅಂದ್ರೆ ತಂದೆಯ ಸಹೋದರಿ. ಹಾಗಾದ್ರೆ Z ಗೆ ಏನಪ್ಪಾ ಅಂದ್ರೆ ತಂದೆಯ ಸಹೋದರಿ ಯಾರಾದ್ರ X ಇದು ಕ್ಯೂ ಇದ್ದಾರೆ. ಓಕೆ, ಸೊ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಒಂದು ಎನಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಐತೆ ನೋಡ್ರಿ. ಓಕೆ, ಸೊ ಈ ಎನಾಲಜಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಒಳಗ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಏನಪ್ಪಾ ಅಂದ್ರೆ ಬೈಸಿಕಲ್ ಅಂತೇಳಿ ಪೆಡಲ್ ಕೊಟ್ಟಾರ. ಓಕೆ, ಇದು ಒಂದು ವರ್ಡ್ ಎನಾಲಜಿ ಅಂತ ಹೇಳ್ತೀವಿ, ಹೌದಾ. ಅದೇ ರೀತಿ ಕಾರ್ ಎದಕ್ಕೆ ಸಂಬಂಧಪಡ್ತದ. ಸೊ ನೋಡ್ರಿ ಕಾರ್ ಅಂತಂದ್ರೆ ಹ್ಯಾಮರ್ಗೆ ಸಂಬಂಧಪಡಂಗಿಲ್ಲ, ಹ್ಯಾಮರ್ ಅಂತಂದ್ರೆ ಸುತ್ತಿಗೆ, ರೈಟ್. ದೆನ್ ಶವಲ್ ಅಂತಂದ್ರ ನೋಡ್ರಿ ಏನು ಸಲಿಕೆ. ಸೊ ಈ ಕಾರಿಗೆ ಸಲಿಕೆಗೆ ಸಂಬಂಧನೇ ಬರಂಗಿಲ್ಲ. ಅದೇ ರೀತಿ ಕಾರ್ ಡೋರ್, ಎಸ್ ಕಾರಿಗೆ ಡೋರ್ ಇರ್ತಾವ, ಇಲ್ಲ ಅಂತಲ್ಲ. ಓಕೆ, ಸೊ ಹಾಗಾದ್ರೆ ಬೈಸಿಕಲ್ ಏನಪ್ಪಾ ಅಂತಂದ್ರ ಪೆಡಲ್ ತುಳಿತೀರಿ, ಹೌದಲ್ರಿ. ಸೊ ಪೆಡಲ್ ಮೇಲೆ ತುಳಿದ ಮೇಲೆ ಹೋಗ್ತಿರ್ತದೆ. ಅದೇ ರೀತಿ ಕಾರ್ ಎತ್ತರ ಮೇಲೆ ಹೋಗ್ತಿರ್ತೈತಪ್ಪ ಅಂದ್ರ ಸೊ ವೀಲ್ ಮೇಲೆ ಹೋಗ್ತಿರ್ತದ. ಓಕೆ, ಸೊ ದೆನ್ ಹಾಗಾದ್ರೆ ಸೊ ಡೆಫಿನೆಟ್ಲಿ ಏನ್ ಬರ್ತಾ ಇದೆ, ದ ಆಪ್ಷನ್ ಇಸ್ ವೀಲ್ ಅಂದ್ರೆ ಚಕ್ರ. ಸೊ ದ ರೈಟ್ ಆನ್ಸರ್ ಇಸ್ ಚಕ್ರ. ಫೈನ್. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೊ ಇದು ಒಂದು ಸಿಲಾಜಿಸಮ್ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಸೊ ನೋಡ್ರಿ ಸಿಲಾಜಿಸಮ್ ಸಂಬಂಧಪಟ್ಟದಲ್ಲಿ ನೋಡ್ರಿ ಏನಪ್ಪಾ ಅಂದ್ರೆ ಇಲ್ಲಿ ನಾ ಇಂಗ್ಲಿಷ್ನಾಗ ಇದಾವ, ಅಲ್ಲಿ ಕನ್ನಡದಾಗ ಇದಾವ. ಸೊ ನೀವು ಯಾವ್ದು ಬೇಕಾದ್ ತಗೋಬಹುದು, ಬಟ್ ನಾ ಇಲ್ಲಿ ಇಂಗ್ಲಿಷ್ನಾಗ ನಿಮ್ಗೆ ಸಾಲ್ವ್ ಮಾಡ್ತೀನಿ ಅದನ್ನ. ಸೊ ನೋಡ್ರಿ ಆಲ್ ಬ್ಯಾಟ್ಸ್ ಆರ್ ಬಾಲ್ಸ್ ಅಂತಿದ್ರೆ, ಹಾಗಾದ್ರೆ ಈ ಎಲ್ಲಾ ಬ್ಯಾಟ್ಗಳು ಏನಾಗ್ಯಾವ್ರಿಪ್ಪ ಅಂತಂದ್ರ ಬಾಲ್ಸ್ ಗಳಾಗ್ಯಾವ. ಓಕೆ, ಸೊ ಏನಾಗ್ಯಾವ, ಬ್ಯಾಟ್ಗಳು ಬಾಲ್ಗಳಾಗ್ಯಾವ. ಓಕೆ, ದೆನ್ ಆಲ್ ಬಾಲ್ಸ್ ಆರ್ ಏನದಪ್ಪ ಅಂದ್ರೆ ಬ್ಯಾಡ್ಮಿಂಟನ್. ಈ ಆಲ್ ಬಾಲ್ಸ್ ಏನಾಗ್ಯಾವಪ್ಪ ಅಂತಂದ್ರ ಬ್ಯಾಡ್ಮಿಂಟನ್ ಆಗ್ಯಾವ. ಓಕೆ, ನೋಡ್ರಿ ಆಲ್ ಬಾಲ್ಸ್ ಏನಾಗ್ಯಾವ, ಬ್ಯಾಡ್ಮಿಂಟನ್ ಆಗ್ಯಾವ. ದೆನ್ ಆಲ್ ಬ್ಯಾಡ್ಮಿಂಟನ್ಸ್ ಏನಾಗ್ಯಾವಪ್ಪ ಅಂದ್ರ ವಿಕೆಟ್ಸ್ ಆಗ್ಯಾವ. ಸೊ ಈ ಎಲ್ಲಾ ಬ್ಯಾಡ್ಮಿಂಟನ್ಗಳು ಏನಾಗ್ಯಾವಪ್ಪ ಅಂದ್ರ ವಿಕೆಟ್ಗಳಾಗ್ಯಾವ. ಓಕೆ, ಸೊ ನೋಡ್ರಿ ಹಾಗಾದ್ರೆ ಎಲ್ಲಾ ಬ್ಯಾಟು ಬಾಲ್ಗಳಾಗ್ಯಾವ, ಎಲ್ಲಾ ಬಾಲ್ಗಳು ಬ್ಯಾಡ್ಮಿಂಟನ್ ಆಗ್ಯಾವ, ಎಲ್ಲಾ ಬ್ಯಾಡ್ಮಿಂಟನ್ಗಳು ವಿಕೆಟ್ಗಳಾದ್ರ. ಓಕೆ, ಸೊ ಇಲ್ಲಿ ನೋಡ್ರಿ
ಆಕ್ಚುಲಿ ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿರುವಂತ 3 ಸ್ಟೇಟ್ಮೆಂಟ್ ಅಂದ್ರೆ ನೋಡ್ರಿ ಆಲ್ ಸೊ ಇವು ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತೀವಿ ನಾವು. ಓಕೆ, ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಇರ್ಬೇಕಾದ್ರೆ ನೋಡ್ರಿ ಸೊ ನೆಗೆಟಿವ್ ಆನ್ಸರ್ ನಮಗೆ ಬರಂಗಿಲ್ಲ. ಬಟ್ ಇಲ್ಲಿ ಕನ್ಕ್ಲೂಷನ್ ನೋಡಿದಾಗ ನೋಡ್ರಿ ಆಲ್ ಐತಿ, ಸಮ್ ಐತಿ. ಸೊ ಹಾಗಾದ್ರೆ ಎರಡು ಕೂಡ ಪಾಸಿಟಿವ್ ಕನ್ಕ್ಲೂಷನ್ ಇರೋದ್ರಿಂದ ಸೊ ದೆನ್ ಹಾಗಾದ್ರೆ ನೋಡ್ರಿ ಆಲ್ ಬ್ಯಾಟ್ಸ್ ಆರ್ ವಿಕೆಟ್ಸ್ ಅಂತ ಇರ್ತಾರೆ. ಸೊ ದೆನ್ ಡೆಫಿನೆಟ್ಲಿ ಒಳಗಡೆ ಇರುವಂತ ಸರ್ಕಲ್ ಏನಾಗಿರ್ತದೆ ಅಂತ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಾ ಆಗಿರ್ತವೆ. ಓಕೆ, ಹಾಗಾದ್ರೆ ಎಲ್ಲಾ ಬ್ಯಾಟ್ಗಳು ಏನಾಗ್ಯಾವ್ರಿ ವಿಕೆಟ್ಗಳು ಆಗಿದಾವೆ. ಸೊ ದೆನ್ ಒಂದೇದು ಏನಾಗ್ತದೆ ಕರೆಕ್ಟ್ ಆಗ್ತದೆ. ಓಕೆ, ದೆನ್ ಸಮ್ ಬ್ಯಾಡ್ಮಿಂಟನ್ ಸಾರ್ ಬ್ಯಾಟ್ಸ್ ಅಂತಿರ್ತಾರೆ. ಹಾಗಾದ್ರೆ ಡೆಫಿನೆಟ್ಲಿ ನೋಡ್ರಿ ಬ್ಯಾಡ್ಮಿಂಟನ್ ಇಲ್ಲಿದೆ, ಬ್ಯಾಟ್ ಇಲ್ಲಿದೆ. ಸೊ ದೆನ್ ಹಾಗಾದ್ರೆ ನೋಡ್ರಿ ಡೆಫಿನೆಟ್ಲಿ ಬ್ಯಾಡ್ಮಿಂಟನ್ ಏನಾಗಿರ್ತಪ್ಪ ಅಂತಾರ ಒಳಗಡೆ ಬರ್ಬೇಕಾದ್ರೆ ಸಮ್ ಆಗೇ ಇರ್ತಾವ. ಸೊ ದೆನ್ ಇದು ಕೂಡ ಸರಿಯಾದಂತ ಉತ್ತರ ನೀವು ನೋಡ್ಬೋದು. ಯಾಕಂದ್ರೆ ಒಳಗಡೆ ಇರುವಂತ ಸರ್ಕಲ್ ಏನಾಗಿರುತ್ತೆ, ಬ್ಯಾಟ್ ಆಗಿರ್ತದೆ, ಬಾಲ್ ಆಗಿರ್ತದೆ, ಬ್ಯಾಡ್ಮಿಂಟನ್ ಆಗಿರ್ತದೆ, ವಿಕೆಟ್ ಇರ್ತದೆ. ಸೊ ಹಾಗಾದ್ರೆ ಈ ಎರಡು ಕೂಡ ಉತ್ತರ ಏನಾಗತ್ತಪ್ಪ ಅಂದ್ರೆ ಸರಿ ಆಗತ್ತವ. ಸೊ ಹಾಗಾದ್ರೆ ಅದು ಆಪ್ಷನ್ ಏನ್ ಬರ್ತಾ ಇದೆ ಅಂತಂದ್ರೆ ಸೊ ಜಸ್ಟ್ ನೀವು ನೋಡ್ಬೋದು ಇಲ್ಲಿ ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್ ಅಂತ ತಪ್ಪಾಯ್ತು. ಯಾಕಂದ್ರೆ ಎರಡು ಕರೆಕ್ಟ್ ಆಯ್ತು. ಓನ್ಲಿ ಕನ್ಕ್ಲೂಷನ್ ಸೆಕೆಂಡ್ ತಪ್ಪಾಯ್ತು. ನೀದರ್ ಕನ್ಕ್ಲೂಷನ್ ಎರಡು ಇಲ್ಲ ಅಂತ ಹೇಳ್ತಾರೆ, ಅದು ಕೂಡ ತಪ್ಪಾಯ್ತು. ಹಾಗಾದ್ರೆ ಬೋತ್ ಕನ್ಕ್ಲೂಷನ್ 1 and 2 follows the option is 4 is the right answer. Okay, so then the next question. ಸೊ ಎಸ್, ಸೊ ಇಲ್ಲಿ ಒಂದು ಸರಣಿಗೆ ಸಂಬಂಧಪಟ್ಟಂತ ಅಗೇನ್ ಒಂದು ರಿಪೀಟ್ ಸೀರೀಸ್ ಅಂತಿದ್ದೇವೆ ನಾವು. ಇದಕ್ಕೆ ಏನ್ ಅನ್ಬೋದು, ಇದಕ್ಕೆ ರಿಪೀಟ್ ಸೀರೀಸ್ ಅಂತೀವಿ. ರಿಪೀಟ್ ಅಂತಂದ್ರೆ ಏನಾಗತ್ತೆ ನೋಡ್ರಿ. ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಜೆ ಇಲ್ಲಿ ಐತಿ, ಅಗೇನ್ ಇಲ್ಲಿ ರಿಪೀಟ್ ಆಗೈತಿ, ಹೌದಾ? ಹಾಗಾದ್ರೆ ಜೆ ಮತ್ತೆ ಇಲ್ಲಿ ರಿಪೀಟ್ ಆಗೈತಿ. ಓಕೆ, ಸೊ ಮತ್ತೆ ಇಲ್ಲಿ ನೋಡ್ರಿ ಜೆ ರಿಪೀಟ್ ಆಗಿದೆ. ಫೈನ್. ಹಾಗಾದ್ರೆ ಅಗೇನ್ ನಾವು ಮತ್ತೆ ನೋಡಿದಾಗ ನೋಡ್ರಿ ಇಲ್ಲೂ ಕೂಡ ಜೆ ರಿಪೀಟ್, ಹೌದಾ? ಸೊ ಜೆ ತನ ನೋಡ್ರಿ ಎಷ್ಟು ಅದಾವ, 1 2 3 4 5 6, ಹೌದಾ? ಇಲ್ಲೂ ಕೂಡ ನೋಡ್ರಿ 1 2 3 4 5 6, ಹೌದಾ? ಹಾಗಾದ್ರೆ ಗ್ರೂಪ್ ಮಾಡಿದಾಗ ನೋಡ್ರಿ ಸೊ ಏನಾಗ್ತಾ ಇದೆ ಅಂತಾರ JKLMNO, ರೈಟ್? ಅಲ್ಫಾಬೆಟಿಕಲ್ ಏನದಪ್ಪ ಅಂದ್ರೆ ಜೆ ದಿಂದ ಓ ವರೆಗೆ. ಅದೇ ರೀತಿ ನೋಡ್ರಿ JKLMNO. ಸೊ ಹಾಗಾದ್ರೆ ಜೆ ಆದ್ಮೇಲೆ ಏನ್ ಬರ್ಬೇಕು, ಇಲ್ಲಿ ಕೆ ಬರ್ಬೇಕು. LMNO, ಹಾಗಾದ್ರೆ ಇಲ್ಲೂ ಕೂಡ ಪಾರ್ಟ್ ಮಾಡೋಣ. ಕೆ ಆದ್ಮೇಲೆ ಏನ್ ಬರ್ಬೇಕ್ರಿ, ಎಲ್ ಬರ್ಬೇಕು. ಎಂ ಆದ್ಮೇಲೆ ಏನ್ ಬರ್ಬೇಕು, ಎನ್ ಬರ್ಬೇಕು. ಸೊ ಹಾಗಾದ್ರೆ ಲಾಸ್ಟ್ ಏನಿದೆ, ಸೊ JKLMNO. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನ್ ಬರ್ತದ, ಓ ಬರ್ತಾ ಇದೆ, ಹೌದಾ? ಸೊ ಹಾಗಾದ್ರೆ ನೋಡ್ರಿ ಸೊ JKLMNO. ಸೊ ಏನಾಗ್ತಾ ಇದೆ, ರೈಟ್? ಸೊ ದ ಆಪ್ಷನ್ ಇಸ್ ಯಾವ್ದು ಬಂತು, ಫಸ್ಟ್ ಗೆ ಐತಿ ಕೆ, ಹೌದಾ? ಸೆಕೆಂಡ್ ಇದೆ ಎಲ್, ಥರ್ಡ್ ಇದೆ ಎನ್, ಅದಾದ್ಮೇಲೆ ಇದೆ ಓ. ಸೊ ಹಾಗಾದ್ರೆ KLNO. ಸೊ ದ KLNO. ಸೊ ದ ಆಪ್ಷನ್ ಇಸ್, ಸೊ ದ 3 is the right answer. ಓಕೆ, ಸೊ ದೆನ್ ಇದು ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ಇದಕ್ಕೆ ಏನಂತೀವಿ, ಒಂದು ರಿಪೀಟ್ ಸೀರೀಸ್. ಅಗೇನ್ ನೋಡ್ರಿ ಇಲ್ಲಿಂದನೂ ಏನಾಗಿದೆ, ರಿಪೀಟ್ ಆಗಿದೆ. ಓಕೆ, ಸೊ ದೆನ್ ದ ನೆಕ್ಸ್ಟ್, ರೈಟ್? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರ ಓಕೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಓಕೆ, ನೋಡ್ರಿ ಏನಂತಂದ್ರ B1 B2 B3 B4 B5 B6 and B8 ಆರ್ ಸಿಟ್ಟಿಂಗ್ ಇನ್ ಅ ರೋ ಫೇಸಿಂಗ್ ಟುವರ್ಡ್ಸ್ ದ ನಾರ್ತ್. ಸೊ ಟೋಟಲ್ ಎಷ್ಟು ಜನ ಇದಾರ, 8 ಜನ ಇದಾರ, ಹೌದಾ? ಸೊ ದೆನ್ ಹಾಗಾದ್ರೆ ನೋಡ್ರಿ B6 ಫಿಫ್ತ್ ಟು ದ ರೈಟ್ ಆಫ್ B1. ಓಕೆ, ಎಸ್. ಹಾಗಾದ್ರೆ B1 ನ ರೈಟ್ ಸೈಡ್ ಅಂತ ನೋಡ್ರಿ, ಎಲ್ಲರೂ ಫೇಸ್ ಮಾಡ್ಬೇಕಾದ್ರೆ ಏನಾಕೈತಿ, ರೈಟ್ ಸೈಡ್ ಈ ಕಡೆ ಆಕೈತಿ, ಲೆಫ್ಟ್ ಈ ಕಡೆ ಆಕೈತಿ, ಹೌದಾ? ನಾರ್ತ್ ಫೇಸ್ ಮಾಡ್ಬೇಕಾರೆ. ಹಾಗಾದ್ರೆ ಸೊ ಇಲ್ಲಿ ಏನಾಗ್ತಾರ, B6 ಇಸ್ ಫಿಫ್ತ್ ಟು ದ ರೈಟ್ ಆಫ್ B1 ಅಂತ ಹೇಳ್ತಾರೆ. ಹಾಗಾದ್ರೆ B1 ಅನ್ನ 1 2 3 4 5ನೇ ಸ್ಥಾನಕ್ಕೆ ಯಾರ್ದಾರಪ್ಪ ಅಂತಂದ್ರೆ ಇಲ್ಲಿ B6 ಇದಾರೆ ಅಂತ ಹೇಳ್ತಾರೆ, ಹೌದಾ? ಹಾಗಾದ್ರೆ B4 ಈಸ್ ಫಿಫ್ತ್ ಟು ದ ರೈಟ್ ಆಫ್ B5. ಸೊ ಈಗ ನಮ್ಗೆ ಎಲ್ಲಿ ಕುಂಡಿಸ್ಬೇಕು ಗೊತ್ತಾಗಿಲ್ಲ. ಓಕೆ, ಜಸ್ಟ್ ಇನ್ಫಾರ್ಮೇಶನ್ ನಾವ್ ಏನ್ ಮಾಡೋಣ ಅಂತ ಬದಿಟ್ಕೊಳ್ಳೋಣ. ಸೊ B4 ಏನದನಪ್ಪ ಅಂದ್ರೆ ಈಸ್ ಫಿಫ್ತ್ ಟು ದ ರೈಟ್ ಆಫ್ B5. ಸೊ B5 ನ ಸೊ ಎಷ್ಟನೇ ರೈಟ್ಗೆ, ಫಿಫ್ತ್ ರೈಟ್ಗೆ. ಓಕೆ, ಸೊ ದೆನ್ ಫಿಫ್ತ್ ರೈಟ್ ಯಾರದಾರ ಅಂತಂದ್ರೆ ಸೊ B4 ಇದ್ದಾರೆ, ರೈಟ್? ಸೊ ಈ ಇನ್ಫಾರ್ಮೇಶನ್ ಜಸ್ಟ್ ಬರ್ದು ಇಟ್ಕೊಂಡಿವ್ನಿ. ಓಕೆ, ಸೊ ದೆನ್ ನೆಕ್ಸ್ಟ್ ಏನ್ ಹೇಳ್ತಾರ ನೋಡ್ರಿ. ಸೊ ದೆನ್ ಸೊ B5 is to the immediate right of a B1. ಹಾಗಾದ್ರೆ ನೋಡ್ರಿ B5 ಇಮಿಡಿಯೇಟ್ ರೈಟ್ ಆಫ್ B1. ಹಾಗಾದ್ರೆ ಈ B5 ಏನಾಗನ B1 ನ ಇಮಿಡಿಯೇಟ್ ರೈಟ್ ಅಂತಂದ್ರ ಸೊ B5 ಎಲ್ಲಿ ಬರ್ತಾರಪ್ಪ ಅಂದ್ರ ಇಲ್ಲಿ ಬಂದ. ಓಕೆ, ಹಾಗಾದ್ರೆ B5 ನ ಫಿಫ್ತ್ ರೈಟ್ ಯಾರ್ದಾರ, B4 ಅಂತ ಹೇಳ್ತಾರ, ಹೌದಲ್ಲ? ಸೊ ದೆನ್ ಹಾಗಾದ್ರೆ 1 2 3 4 5. ಸೊ ಹಾಗಾದ್ರೆ ಇಲ್ಲಿ ಯಾರು ಬಂದ್ರಪ್ಪ ಅಂತಂದ್ರ ಸೊ B4 ಬಂದ, ಹೌದಾ? ಸೊ ನೋಡ್ರಿ, ರೈಟ್? ಸೊ B4 ಬಂದ. ಫೈನ್. ಸೊ ಹಾಗಾದ್ರೆ B4 ಬಂದ. ಸೊ ಹಾಗಾದ್ರೆ ಇದು ಇನ್ಫಾರ್ಮೇಶನ್ ಯೂಸ್ ಆಯ್ತು, ಸರ್ ಡಿಲೀಟ್ ಮಾಡ್ಬಿಡ್ರಿ. ಫೈನ್. ಸೊ ದೆನ್ ನೆಕ್ಸ್ಟ್ ನೋಡ್ರಿ, ಸೊ B8 ಈಸ್ ಥರ್ಡ್ ಟು ದ ಲೆಫ್ಟ್. ಓಕೆ, ಸೊ B8 ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ B4. ಸೊ ಹಾಗಾದ್ರೆ B4 ಗೆ ನೋಡ್ರಿ ಆಲ್ರೆಡಿ ಇಲ್ಲಿದಾನ. ಸೊ ಹಾಗಾದ್ರೆ B4 ನ ಥರ್ಡ್ ಲೆಫ್ಟ್ ಅಂತ ಇರ್ತಾರೆ, ಹೌದಾ? ಯಾರಿದ್ದಾರೆ, ಸೊ ದೆನ್ B8. ಓಕೆ, ಸೊ ಹಾಗಾದ್ರೆ ಲೆಫ್ಟ್ ಅಂದ್ರೆ ಈ ಕಡೆ ಬರುತ್ತೆ 1 2 3. ಸೊ ಇಲ್ಲಿ ಯಾರು ಬಂದ್ರು, B8 ಬಂದ. ಫೈನ್. ಸೊ ದೆನ್ ಇದಾದ ಮೇಲೆ ಏನೈತಿ ನೋಡ್ರಿ, ಸೊ B2 ಈಸ್ ಥರ್ಡ್ ಟು ದ ರೈಟ್ ಆಫ್ B7.
ಬಟ್ B7 ಗೊತ್ತಿಲ್ಲ. ಸೊ ದೆನ್ ಅಗೇನ್ ಇಲ್ಲಿ B7 ಕಂಟಿನ್ಯೂ ಆಯ್ತು ನೋಡ್ರಿ. B7 ಇಸ್ ಅನ್ ಇಮಿಡಿಯೇಟ್ ನೇಬರ್ ಆಫ್ B1. ಹಾಗಾದ್ರೆ B1 ನ ಇಮಿಡಿಯೇಟ್ ನೇಬರ್ ಆಲ್ರೆಡಿ B5 ಇದಾರ. ಹಾಗಾದ್ರೆ B1 ಕೂಡ B7 ಕೂಡ ಏನಾಗಬೇಕು, ಈ B1 ನ ಇಮಿಡಿಯೇಟ್ ನೇಬರ್ ಅಂದ್ರ ಸೊ ಹಾಗಾದ್ರೆ B7 ಏನಕ್ಕನ ಇಲ್ಲಿ ಬರ್ತಾನ. ಸೊ ಹಾಗಾದ್ರೆ ಈ ಇನ್ಫಾರ್ಮೇಶನ್ ನೋಡ್ರಿ ಏನಪ್ಪಾ ಅಂತಾರ, ಸೊ B2 ಇಸ್ ಥರ್ಡ್ ಟು ದ ರೈಟ್ ಆಫ್ B7. ಸೊ ಹಾಗಾದ್ರೆ B7 ನ ಥರ್ಡ್ ರೈಟ್ ಅಂದ್ರೆ 1 2 3. ಸೊ ಇಲ್ಲಿ ಯಾರು ಬಂದ್ರು B2 ಆದ್ರೆ, ಸೊ ಉಳಿದ್ರೆ ಯಾರಪ್ಪ ಅಂದ್ರ B3. ಸೊ ಆ B3 ಎಲ್ಲಿ ಬರ್ತಾನ, ಸೊ ಇಲ್ಲಿ ಬರ್ತಾ ಇದ್ದಾನೆ. ಹೌದಾ? ಸೊ ಹಾಗಾದ್ರೆ ಅಷ್ಟರು ಕೂಡ ಇಲ್ಲಿ ಕೂತ್ರು. ಸೊ ಹಾಗಾದ್ರೆ ಆಪ್ಷನ್ ಏನೈತಿ, ಕ್ವಶನ್ ಏನಿದೆ, ಸೊ ದೆನ್ ಹೂ ಈಸ್ ಸಿಟಿಂಗ್ ಆನ್ ದ ಇಮಿಡಿಯೇಟ್ ಲೆಫ್ಟ್ ಆಫ್ B1. ಹಾಗಾದ್ರೆ B1 ಅಂತ ನೋಡ್ರಿ ಇಲ್ಲಿ ಕೂತಾರೆ. ಸೊ ಇಮಿಡಿಯೇಟ್ ಲೆಫ್ಟ್ ಆಫ್ B1 ಅಂತ ಯಾರು ಬಂದ್ರು, B7. ಸೊ ದ ಆನ್ಸರ್ ಈಸ್, ಸೊ ಥರ್ಡ್ ದ B7 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ಅಗೇನ್ ತಿಳಿಲ್ಲ ಅಂತಾರೆ ಮತ್ತೊಂದ್ ಸರ್ತಿ ರಿಪೀಟ್ ನೋಡ್ರಿ ವಿಡಿಯೋ. ಸೊ 100% ಅರ್ಥ ಆಗೇ ಆಗುತ್ತೆ. ಫೈನ್. ಸೊ ದೆನ್ ದ ನೆಕ್ಸ್ಟ್ ನಾವು ಇದು ಕೂಡ ಒಂದೇನಿದೆ, ಎಸ್, ಸೊ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಸಂಬಂಧಪಟ್ಟಂತ ಪ್ರಶ್ನೆ. ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ನೋಡ್ರಿ, ಸೊ 5 ಫ್ರೆಂಡ್ಸ್ ಅಲೆಕ್ಸ್, ಬೆನ್, ಕ್ರಿಸ್, ಡೇವಿಡ್ ಅಂಡ್ ಎಮ್ಮಾ ಆರ್ ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ದ ಸೆಂಟರ್. ಓಕೆ, ಸೊ ಹಾಗಾದ್ರೆ ಒಂದು ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ದ ಸೆಂಟರ್. ಟೋಟಲ್ ಎಷ್ಟು ಜನ ಇದಾರಪ್ಪ ಅಂದ್ರ 5 ಜನ ಇದಾರೆ. 2 3 4 5. ಈ ಎಲ್ಲಾ ಜನರು ಏನ್ ಮಾಡ್ಯಾರಪ್ಪ ಅಂದ್ರೆ ಸೆಂಟರ್ ಫೇಸಿಂಗ್ ಮಾಡ್ತಾ ಇದಾರೆ. ಹೌದಾ? ಸೊ ಈ ಸೆಂಟರ್ ಫೇಸಿಂಗ್ ಮಾಡ್ಬೇಕಾದ್ರೆ ನೋಡ್ರಿ, ಸೊ ಅಲೆಕ್ಸ್ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಅ ಬೆನ್. ಓಕೆ, ಬೆನ್ ಅನ್ನ ತಕ್ಷಣದ ಬಲಕ್ಕೆ ಯಾರು ಕುಳಿತಿದ್ದಾರೆ, ಅಲೆಕ್ಸ್ ಕುಳಿತಿದ್ದಾನೆ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ, ಸೊ ಅಲೆಕ್ಸ್ ಇಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಅ ಬೆನ್. ಓಕೆ, ಸೊ ಇಲ್ಲ ಐತ್ ನೋಡ್ರಿ, ಅಲೆಕ್ಸ್ ಬೆನ್ ತಕ್ಷಣದ ಬಲಕ್ಕೆ ಕುಳಿತುಕೊಳ್ಳುತ್ತಾನೆ. ಹಾಗಾದ್ರೆ ಅಲೆಕ್ಸ್ ಕ್ರಿಸ್, ಓಕೆ, ಅಲೆಕ್ಸ್ ಕ್ರಿಸ್ ಅಥವಾ ಡೇವಿಡ್ ಪಕ್ಕದಲ್ಲಿ ಕುಳಿತಿಲ್ಲ. ಓಕೆ, ಹಾಗಾದ್ರೆ ಈ ಅಲೆಕ್ಸ್ ಯಾರಪ್ಪ ಅಂದ್ರೆ ಕ್ರಿಸ್ ಅಥವಾ ಡೇವಿಡ್ ಪಕ್ಕದಲ್ಲಿ ಕುಳಿತಿಲ್ಲ ಅಂತಂದ್ರೆ, ಸೊ ಇಲ್ಲಿ ಕ್ರಿಸ್ ಮತ್ತ ಯಾರು ಈ ಡೇವಿಡ್, ಈ ಇಬ್ರು ಕೂಡ ಇಲ್ಲಿ ಏನಾಗಂಗಿಲ್ಲ, ಬರಂಗಿಲ್ಲ ಅಂದಂಗೆ. ಹಾಗಾದ್ರೆ ಅವ್ರಿಬ್ರು ಪೊಸಿಷನ್ ಏನ್ ಬಂದು, ಸೊ ಇವೇ ಬರ್ತಾವ. ಹಾಗಾದ್ರೆ ಇಲ್ಲಿ ಯಾರು ಬಂದ್ರಪ್ಪ ಅಂತಂದ್ರ, ಸೊ ಹಾಗಾದ್ರೆ ಎಮ್ಮ ಬರ್ತಾಳ. ಹೌದಾ? ಸೊ ಎಮ್ಮ ಬಂದು ಫೈನ್. ಸೊ ದೆನ್ ಪಕ್ಕದಲ್ಲೇ ಕುಳಿತ. ಹಾಗಾದ್ರೆ ಡೇವಿಡ್ ನೋಡ್ರಿ ಎಮ್ಮ ಅವರ ತಕ್ಷಣದ ಬಲಕ್ಕೆ ಕುಳಿತಿದ್ದಾರೆ. ಸೊ ತಕ್ಷಣದ ಬಲಕ್ಕೆ ಎಮ್ಮ ಸೆಂಟರ್ ಫೇಸ್ ಮಾಡ್ಬೇಕಾದ್ರೆ ಬಲಕ್ಕೆ ಅಂದ್ರೆ ಇದು ಆಕೈತಿ. ಸೊ ದೆನ್ ಹಾಗಾದ್ರೆ ಇಲ್ಲಿ ಯಾರು ಕೂತಾರ ಅಂತ ಹೇಳ್ತಾರ, ಸೊ ಡೇವಿಡ್ ಕೂತಾರೆ. ಸೊ ದೆನ್ ಇಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರ ಕ್ರಿಸ್ ಬರ್ತಾನೆ. ಹೌದಲ್ರಿ? ಸೊ ಹಾಗಾದ್ರೆ ಸೊ ಕ್ರಿಸ್ ಕುಳಿತ. ಸೊ ನೋಡ್ರಿ 5 ಜನ ಕುಳಿತರು. ಸೊ ಹಾಗಾದ್ರೆ ನೋಡ್ರಿ ಕ್ರಿಸ್ ನ ತಕ್ಷಣದ ಬಲಕ್ಕೆ ಯಾರು ಕುಳಿತಿದ್ದಾರೆ, ಕ್ರಿಸ್ ಇಲ್ಲಿ ಅದಾನ. ಸೊ ಕ್ರಿಸ್ ನ ಬಲಕ್ಕೆ ಅಂದ್ರೆ ಈ ಕಡೆ ಬರುತ್ತೆ. ಸೊ ಕ್ರಿಸ್ ನ ಬಲಕ್ಕೆ ಯಾರು ಕೂತಾರಪ್ಪ, ಬೆನ್. ಸೊ ದ ಆಪ್ಷನ್ ಈಸ್ 4 ದ ಬೆನ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ಸೊ ಡೆಫಿನೆಟ್ಲಿ ನೋಡ್ರಿ, ಸೊ ಇನ್ ಕೇಸ್ ತಿಳಿದಿಲ್ಲ ಅಂತಾರ ಮತ್ತೊಂದ್ ಸರ್ತಿ ನೋಡ್ರಿ, ಡೆಫಿನೆಟ್ಲಿ ಅರ್ಥ ಆಗೇ ಆಗುತ್ತೆ. ಫೈನ್. ಸೊ ದೆನ್ ದ ನೆಕ್ಸ್ಟ್ ಒನ್. ಓಕೆ, ಸೊ ದೆನ್ ದಿಸ್ ಇಸ್ ಅವರ್ ದ ಎಂಡ್ ಆಫ್ ದ ಕ್ವಶನ್. ಸೊ ಇವತ್ತಿನ ಒಂದು 10 ಕ್ವಶನ್ಗಳನ್ನ ಸೊ ಈ ವಿಡಿಯೋ ಮುಖಾಂತರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ದೆನ್ ಡೆಫಿನೆಟ್ಲಿ ಸೊ ನೋಡ್ರಿ, ಶೇರ್ ಮಾಡ್ರಿ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸ್ರಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ಎಂಜಾಯ್. ಜೈ ಹಿಂದ್, ಜೈ ಕರ್ನಾಟಕ.